ಆಪರೇಷನ್ ಸಿಂಧೂರ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀಳ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದೆ. ಹೈ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಕಣ್ಗಾವಲನ್ನ ಇಟ್ಟಿದೆ. ಸೆನ್ಸಿಟಿವ್ ಏರಿಯಾಗಳಲ್ಲಿ ಪೊಲೀಸರಿಂದ ನಿಗಾವನ್ನ ಇಡಲಾಗ್ತಾ ಇದೆ. ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ದಾಳಿ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಅದರ ಎಫೆಕ್ಟ್ ತಟ್ಟಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಕಣ್ಗಾವಲನ್ನ ಕೂಡ ಇಟ್ಟಿದೆ. ಇಲ್ಲೂ ಕೂಡ ಕೆಲವರಿದ್ದಾರೆ ಅಧಿಕ ಪ್ರಸಂಗಿಗಳು. ಇಲ್ಲಿದ್ಕೊಂಡು ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ನೀರು ಕುಡ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರುವಂತ ಎಷ್ಟೋ ಎಕ್ಸಾಂಪಲ್ಗಳು ಕೂಡ ಇದೆ. ಮತ್ತೆ ಭಾರತದಲ್ಲಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಕುರುಡು ಪ್ರೇಮ ಇಟ್ಕೊಂಡಿರೋರು ಕೂಡ ಎಷ್ಟೋ ಮಂದಿ ಇದ್ದಾರೆ. ನಮ್ಮಲ್ಲೇ ಅಡಗಿಕೊಂಡಿರ್ತಾರೆ. ಬಟ್ ಆದ್ರೆ ಗೊತ್ತಾಗೋದಿಲ್ಲ ಇವರೇ ಪಾಕಿಸ್ತಾನದ ಕುರುಡು ಪ್ರಜೆಗಳು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ನಮ್ಮ ಬೆಂಗಳೂರಿನಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೂಡ ರವಾನೆಯಾಗಿದೆ. ಅಲರ್ಟ್ ಆಗಿರಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಒದಗಿಸಿ ಅಂತ ಹೇಳಿ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿದೆ. ಸೊ ಹಾಗಾಗಿ ನಮ್ಮ ಗೃಹ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಒದಗಿಸಲಾಗ್ತಾ ಇದೆ. ಸೆನ್ಸಿಟಿವ್ ಏರಿಯಾಗಳು ಅಂತ ನಾವೇನು ಕರಿತೀವಿ, ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚು ಜನ ಎಲ್ಲಿರ್ತಾರೋ ಅಲ್ಲಿ ಕೂಡ ಅಲರ್ಟ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ತಿರುಗಿ ಬೀಳಬಹುದು. ಇಲ್ಲೇ ನಮ್ಮ ಜೊತೆಲೇ ಇದ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರೋದನ್ನ ಕೂಡ ಗಮನಿಸಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಮಾಹಿತಿ ರವಾನೆ ಮಾಡೋದು, ಮಾಹಿತಿಯನ್ನ ಸೋರಿಕೆ ಮಾಡೋದನ್ನ ಕೂಡ ಗಮನಿಸಿದ್ದೀವಿ. ಇದೇನು ಹೊಸದೇನಲ್ಲ. ಸೊ ಹಾಗಾಗಿ ಈ ಬಾರಿ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು, ಅಲರ್ಟ್ ಆಗಿರಿ ಅಂತ ಹೇಳಿ ಕೇಂದ್ರದಿಂದ ಮತ್ತೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಎಸೇನು ಮಾರುತಿ, ಈಗ ಎಲ್ಲೆಡೆ ಅಲರ್ಟ್ ಆಗಿ ಇರುವಂತೆ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಾರ್ಡರ್ ನಲ್ಲಿ ಇರುವಂತಹ ಸಿಎಂಗಳ ಜೊತೆ ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಪ್ರೆಸೆಂಟ್ಲಿ. ಮತ್ತೆ ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ, ಅಲರ್ಟ್ ಆಗಿ ಇರೋದಕ್ಕೆ ಮೆಸೇಜ್ಗಳು ಕೂಡ ಪಾಸ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಿನ್ನೆ ತಡರಾತ್ರಿ ಇವತ್ತು ಬೆಳಗಿನ ಜಾವ ನಡೆದಂತಹ ಆಪರೇಷನ್ ಸಿಂಧೂರ ಯಶಸ್ವಿ ಆದ ಒಂದು ಬೆನ್ನಲ್ಲೇ ಏನೆಲ್ಲ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು, ಪಾಕಿಸ್ತಾನ ಇದಕ್ಕೆ ಒಂದು ವೇಳೆ ತಿರುಗೇಟನ್ನು ಕೊಟ್ಟಿದ್ದೆ ಆದರೆ ನಾವು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಮಿನಿಸ್ಟರ್ಗಳ ಜೊತೆ ವಿಚಾರವನ್ನು ಹಂಚಿಕೊಂಡ್ರು. ಜೊತೆಗೆ ನಿನ್ನೆ ರಾತ್ರಿ ಯಾವ ರೀತಿಯಾಗಿ ಕಾರ್ಯತಂತ್ರ ಇತ್ತು, ಯಾವ ರೀತಿಯಾಗಿ ಯಶಸ್ವಿ ಆದ್ವಿ, ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಹೇಗಿರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿದರು. ಅದಾದ ಬಳಿಕ ಪ್ರತ್ಯೇಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಸಭೆಯನ್ನು ಮಾಡಿರುವಂಥದ್ದು. ನಿನ್ನೆ ಕೊಟ್ಟಂತಹ ಒಂದು ಏಟಿಗೆ ಪಾಕಿಸ್ತಾನ ಒಂದು ವೇಳೆ ಏನಾದರೂ ಬೇರೆ ರೀತಿಯಾಗಿ ಮುನ್ನುಗ್ಗಿದ್ದೆ ಆದರೆ ನಾವು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಮೊನ್ನೆ ನಡೆದಂತಹ ಸೇನಾಧಿಕಾರಿಗಳ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನು ಉಭಯ ನಾಯಕರು ಕೂಡ ಹೇಳಿದರು. ಅಂದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ವಿ. ಏನು 22ನೇ ತಾರೀಕು ಆದಂತಹ ಘಟನೆ ಅಷ್ಟೇ ಅಲ್ಲ, ಹಿಂದೆ ಹಲವು ಬಾರಿ ಪಾಕಿಸ್ತಾನ ಉಗ್ರಗಾಮಿ ಚಟುವಟಿಕೆಗಳಿಗೆ ಕಾರ್ಯತಂತ್ರ ಆಗಿರೋದ್ರ ಜೊತೆಗೆ ಅಲ್ಲಿ ಅವರನ್ನು ಟ್ರೈನಪ್ ಮಾಡಿ ಕಳಿಸ್ಕೊಡೋದ್ರ ಜೊತೆಗೆ ಅವರಿಗೆ ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೇವಲ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೂ ಕೂಡ ಪಾಕಿಸ್ತಾನದ ಬಗ್ಗೆ ಆ ರೀತಿಯಾದಂಥ ಒಂದು ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಸೇನೆಯಾಗಿ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ನೀವು ಕೈಗೊಳ್ಳಬೇಕು, ಯಾವ ರೀತಿಯಾಗಿ ನೀವು ಮುಂದಾಗ್ತೀರಾ, ಅದಕ್ಕೆ ಸಂಪೂರ್ಣವಾದಂಥ ಒಂದು ಸಹಕಾರ
ಸಹಕಾರ ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನುವಂತಹ ಒಂದು ಮಾತುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದರು. ಅದಾದ ಬಳಿಕ ಈಗ 14ನೇ ದಿನ ಈ ರೀತಿಯಾಗಿ ಒಂದು ಎಚ್ಚರಿಕೆಯ ಗಂಟೆಯಾಗಿ ಪಾಕಿಸ್ತಾನಕ್ಕೆ ನಿನ್ನೆ ತಡರಾತ್ರಿ ನಡೆದಂತಹ ಏರ್ ಸ್ಟ್ರೈಕಲ್ಲಿ ಭಾಳಷ್ಟು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಭಾರತ ರವಾನೆ ಮಾಡಿದೆ. ಇಷ್ಟರ ಮಟ್ಟಿಗೆ ಭಾರತ ಈಗಾಗಲೇ ಯುದ್ಧಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರೋದ್ರ ಜೊತೆಗೆ ಒಂದು ವೇಳೆ ಪಾಕಿಸ್ತಾನ ಇದಕ್ಕೂ ಮೀರಿ ನಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ತಲುಪಿಸಿದ್ದಾರೆ. ಹೀಗಾಗಿ ಪಾಕಿಸ್ತಾನವು ಕೂಡ ಸುಮ್ಮನಿರುತ್ತೆ ಅನ್ನುವಂಥದ್ದು ಸುಮ್ಮನಿರುತ್ತೆ ಅಂತ ಲೆಕ್ಕಾಚಾರ ಹಾಕೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಅವರೇನಾದರೂ ಬಾಲ ಬಿಚ್ಚಿದ್ದೆ ಆದರೆ ಆಗ ನಾವು ಯಾವ ರೀತಿಯಾಗಿ ಮುನ್ನುಗ್ಗಬೇಕು, ಎಲ್ಲಿ ಮತ್ತೆ ಅವ್ರಿಗೆ ಟಕ್ಕರ್ ಕೊಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಭೆ ಆದ ಬಳಿಕ ಮತ್ತೆ ಗಡಿಭಾಗದಲ್ಲಿರುವಂಥ ಅಂದರೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸನ್ನು ಕೂಡ ಮಾಡಿದ್ದಾರೆ. ನಿಮ್ಮ ರಾಜ್ಯಗಳಲ್ಲಿ ಅದು ಜಮ್ಮು ಕಾಶ್ಮೀರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಗಡಿಯಲ್ಲಿ ಬರುವಂತಹ 5 ರಾಜ್ಯಗಳು ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ಅಲ್ಲಿ ವಿಮಾನ ಹಾರಾಟಕ್ಕೂ ಕೂಡ ಬ್ರೇಕನ್ನು ಹಾಕಲಾಗಿದೆ. ಇದಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲೂ ಕೂಡ ಹೈ ಅಲರ್ಟನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಅಂದರೆ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಭದ್ರತೆಯನ್ನು ನಿಯೋಜಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ವೇಳೆ ನಿನ್ನೆ ರಾತ್ರಿ ಕೊಟ್ಟಿರುವಂತಹ ಒಂದು ಏಟಿಗೆ ಪಾಕಿಸ್ತಾನ ಮತ್ತೆ ತಿರುಗೇಟು ಕೊಟ್ಟಿದ್ದೆ ಆದರೆ ಭಾರತ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ, ಯಾವ ರೀತಿಯಾಗಿ ಸಿದ್ಧವಾಗಿರಬೇಕು, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಗಳನ್ನು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಆಯಾ ರಾಜ್ಯಗಳಿಗೆ ರವಾನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಮ್ಯಾ, ಹಾಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು. ಈ ಒಂದು ದಾಳಿಗೆ ಪ್ರತಿ ದಾಳಿ ಆಗಿರೋದ್ರ ಕುರಿತು ಕೂಡ ಅವರು ಹರ್ಷವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಸೇನೆಗೂ ಕೂಡ ಈ ಮೂಲಕ ಧನ್ಯವಾದವನ್ನ ಕೂಡ ತಿಳಿಸಿದ್ರು. ನಮ್ಮ ಗೃಹ ಇಲಾಖೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿರುವಂಥದ್ದು ಅಂದ್ರೆ ಒಂದಷ್ಟು ಕುರುಡು ಪಾಕಿ ಪ್ರೇಮಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ಹಿಂದೆ ಸಾಕಷ್ಟು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿತ್ತು. ಪಾಕಿಸ್ತಾನಕ್ಕೆ ಜೈ ಅಂದಿದ್ದಂತಹ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಆಗಿದೆ. ಸೊ ಅಂಥವರಿಗೆ ಯಾವ ರೀತಿಯಾದಂತಹ ಮುಳುವಾಗಬಹುದು, ಈ ಸಂದರ್ಭದಲ್ಲಿ ಅವರಿಗೇನಾದ್ರೂ ಎಚ್ಚರಿಕೆ ಕೊಡುವಂತಹ ಕೆಲಸಗಳಾಗಬಹುದಾ ಅಂತ ಹೇಳಿ. ರಮ್ಯಾ, ನಮ್ಮ ರಾಜ್ಯದಲ್ಲಿ ಆಗಿಂದಾಗೆ ಪಾಕ್ ಪ್ರೇಮದ ಬಗ್ಗೆ, ಅದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಒಂದಷ್ಟು ರಾಜ್ಯಗಳಲ್ಲಿ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಘೋಷಣೆಗಳನ್ನು ಕೂಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಈ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡೋದಕ್ಕಿಂತಲೂ ಕೂಡ ಈಗ ವಿಪಕ್ಷಗಳು ಕೂಡ ಹಲವು ಬಾರಿ BJPಯ ನಡೆ, ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಟೀಕೆ ಮಾಡಿರುವಂಥದ್ದು ಕೂಡ ಇದೆ. ಆದರೆ ಈಗ ಯುದ್ಧದ ಸಂದರ್ಭದಲ್ಲಿ ಅಥವಾ ನಮ್ಮ ಎದುರಾಳಿ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು, ಐಕ್ಯತೆ ಸಂದೇಶವನ್ನು ರವಾನೆ ಮಾಡಬೇಕು. ಹೀಗಾಗಿ ನಮ್ಮಲ್ಲೇ ಇದ್ಕೊಂಡು ನಮಗೆ ಬೆನ್ನಿಗೆ ಚೂರಿ ಆಗ್ತಾರೆ ಅನ್ನುವಂತಹ ಒಂದು ಮಾತುಗಳೇನಿದ್ದಾವೆ, ಈ ಮಾತುಗಳು ಒಂದಷ್ಟು ಜನರು ಇರಬಹುದೇನೋ ಗೊತ್ತಿಲ್ಲ. ಆದರೆ ಈಗ ಅಂತಹ ವಿಚಾರಗಳನ್ನು ನಾವು ಪಕ್ಕಕ್ಕಿಟ್ಟು ಈ ಯುದ್ಧದ ಸಮಯದಲ್ಲಿ ಭಾರತ ಒಂದು ರಾಷ್ಟ್ರವಾಗಿ, ಅದು ಹಲವು ರಾಜ್ಯಗಳಿಂದ ಕೂಡಿರುವಂತಹ, ಹಲವು ಭಾಷೆಗಳನ್ನು ಮಾತನಾಡುವಂತಹ, ಹಲವು ಸಮುದಾಯಗಳಿರುವಂತಹ ಒಂದು ರಾಷ್ಟ್ರ, ಒಗ್ಗಟ್ಟಿಗೆ ಐಕ್ಯತೆಗೆ ಹೆಸರುವಾಸಿ ಅನ್ನುವಂಥದ್ದು ಏನಿದೆ ಆ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಗಳು ಕೂಡ ಸಂಪೂರ್ಣವಾಗಿ ಕರ್ನಾಟಕದ ಸಪೋರ್ಟ್ ಇದೆ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯದಿಂದ ಮುಖ್ಯಮಂತ್ರಿಗಳು ಕೂಡ ರವಾನೆ ಮಾಡಿದ್ದಾರೆ. ಅದೇ ರೀತಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಬಂದು ವಲಸಿಗರಾಗಿ ಬಂದು ಕರ್ನಾಟಕದಲ್ಲಿ ಇರುವಂಥವರ ಬಗ್ಗೆನೂ ಕೂಡ ಭಾಳಷ್ಟು ನಿಗಾವನ್ನು ಇಡಿಸಲಾಗಿದೆ. ಮೊನ್ನೆಯಿಂದಲೂ ಕೂಡ ಒಂದು ಕಡೆ BJPಯವರು ವಾರ್ ರೂಮನ್ನು ಶುರು ಮಾಡಿದರು, ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ ಯಾರೆಲ್ಲ ಈ ರೀತಿಯಾಗಿ ಅಕ್ರಮವಾಗಿ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಮತ್ತೆ ವಾಪಸ್ ಕಳಿಸ್ಬೇಕು, ಇಲ್ಲವೇ ಅವರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗ್ತಾಯಿದ್ವು. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿದ್ದುಕೊಂಡು ಆ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಎಲ್ಲಿಂದಲೋ ಬಂದವರಿಂದ ಸಮಸ್ಯೆ ಆಗ್ತಿದ್ರೆ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರವು ಕೂಡ ಆ ವಿಚಾರದಲ್ಲಿ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡ್ತಾ ಇದೆ. ದಿವ್ಯಾ.